Hello students, welcome to the fourth session of Database Management System. Myself Sureka Bijapur and the topic name is Disadvantages of File Processing System, which is nothing but the advantages of DBMS. File processing system, it's a traditional and age-old method. It has got its own disadvantages, due to which we have shifted from file processing system to DBMS. ನೋಡೋಣ ಯಾವ್ಯಾವುದು such disadvantages ಅಂತ ಹೇಳಿ. File processing system is supported by conventional operating system. So age-old programs operating systems ಏನಿದ್ವಲ್ಲ ನಾವು ಮಾತ್ರ ಫೈಲ್ ಪ್ರೊಸೆಸಿಂಗ್ನ ಸಪೋರ್ಟ್ ಮಾಡೋಕ್ಕೆ ಸಾಧ್ಯ ಇದೆ. The system stores permanent records in various files. ಇಲ್ಲಿ ನಮ್ಮ ಡೇಟಾಬೇಸ್ ಹತ್ರ ಎಲ್ಲ ಡೇಟಾನು ಒಂದೇ ಕಡೆ ಸ್ಟೋರ್ ಆಗಿರಲ್ಲ. ಇನ್ಸ್ಟೆಡ್ ಈ ರೆಕಾರ್ಡ್ಸು ಡಿಫ್ರೆಂಟ್ ಫೈಲ್ಸಲ್ಲಿ ಸ್ಟೋರ್ ಆಗಿರ್ತವೆ. ಸೊ ಅದಕ್ಕೆ ವಿ ನೀಡ್ ಡಿಫ್ರೆಂಟ್ ಅಪ್ಲಿಕೇಶನ್ ಪ್ರೋಗ್ರಾಮ್ ಟು ಎಕ್ಸ್ಟ್ರಾಕ್ಟ್ ರೆಕಾರ್ಡ್ಸ್ ಆ್ಯಂಡ್ ಟು ಆ್ಯಡ್ ರೆಕಾರ್ಡ್ಸ್ ಟು. ಈ ಫೈಲಿಂದ ಡೇಟಾ ರೀಡ್ ಮಾಡೋದಕ್ಕೇ ಬೇರೆ ಅಪ್ಲಿಕೇಶನ್ ಪ್ರೋಗ್ರಾಮ್ಸ್ ಇರುತ್ತೆ, ಹಾಗೆ ಇದರಲ್ಲಿ ಸ್ಟೋರ್ ಮಾಡೋದಕ್ಕಂತಲೇ ಬೇರೆ ಅಪ್ಲಿಕೇಶನ್ ಪ್ರೋಗ್ರಾಮ್ಸ್ ಇರುತ್ತೆ. ಸೊ ವಿ ನೀಡ್ ಟು ಸ್ಟಡಿ ಅ ನಂಬರ್ ಆಫ್ ಅಪ್ಲಿಕೇಶನ್ ಪ್ರೋಗ್ರಾಮ್ಸ್ ಇನ್ ಆರ್ಡರ್ ಟು ವರ್ಕ್ ವಿತ್ ಫೈಲ್ ಪ್ರೊಸೆಸಿಂಗ್ ಸಿಸ್ಟಮ್. Handling data in file processing system is difficult as data is distributed in multiple files. See, ಡೇಟಾ ಹ್ಯಾಂಡಲ್ ಮಾಡೋದು ಡಿಫಿಕಲ್ಟ್ ಆಗುತ್ತೆ ಬಿಕಾಸ್ ದಿ ಡೇಟಾ ಈಸ್ ನಾಟ್ ಸ್ಟೋರ್ಡ್ ಇನ್ ಅ ಪರ್ಟಿಕ್ಯುಲರ್ ಫೈಲ್. ಒಂದೇ ಫೈಲಲ್ಲಿ ಸ್ಟೋರ್ ಆಗಿದೆ ಅಂತ ಹೇಳೋಕ್ಕಾಗಲ್ಲ. ಇಟ್ ಮೆನಿ ಟೈಮ್ಸ್ ಇಟ್ ಈಸ್ ಡಿಸ್ಟ್ರಿಬ್ಯೂಟೆಡ್ ಓವರ್ ಮೆನಿ ಫೈಲ್ಸ್. ಯಾಕೆ ಹೀಗಾಗುತ್ತೆ ಅಂತಂದರೆ, ಜಸ್ಟ್ ಇಮ್ಯಾಜಿನ್ 1980 ವಿ ಹ್ಯಾವ್ ಸ್ಟಾರ್ಟೆಡ್ ವಿತ್ ದ ಫೈಲ್, ಅಲ್ಲಿ ಸ್ಟೋರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅಗೇನ್ 1982 ಇದೇ ಡೇಟಾದ ಮತ್ತು ಎಕ್ಸ್ಟೆನ್ಷನ್ ಇತ್ತು. ಈಗ ಅದನ್ನು ಓಲ್ಡ್ ಫೈಲ್ ಆಲ್ರೆಡಿ ಇಟ್ ಇಸ್ ಫಿಲ್ಡ್ ಅಪ್, ಅಲ್ಲಿ ಸ್ಪೇಸ್ ಇಲ್ಲ ಸ್ಟೋರ್ ಮಾಡೋಕ್ಕೆ. ಸೊ ಅಗೇನ್ ವಿ ಕಂಟಿನ್ಯೂ ವಿತ್ ದ ನ್ಯೂ ಫೈಲ್. ಸೊ ಇದೇ ಥರ ಆಗುತ್ತೆ. ಮಲ್ಟಿಪಲ್ ಫೈಲ್ಸಲ್ಲಿ ನಮಗೆ ಬೇಕಾಗಿರೋಂತಹ ಡೇಟಾ ಡಿಸ್ಟ್ರಿಬ್ಯೂಟ್ ಆಗಿಬಿಡುತ್ತೆ. ಸೊ ಏನು ನೋಡೋಣ ಡಿಸ್ಅಡ್ವಾಂಟೇಜಸ್ಸು ಅಂತೇಳಿ. ಫಸ್ಟ್ ಒನ್, ಡೇಟಾ ರಿಡಂಡೆನ್ಸಿ ಆ್ಯಂಡ್ ಇನ್ಕನ್ಸಿಸ್ಟೆನ್ಸಿ. ರಿಡಂಡೆನ್ಸಿ ಈಸ್ ಸಮಥಿಂಗ್ ಲೈಕ್ ಡುಪ್ಲಿಕೇಶನ್. ಸೇಮ್ ಡೇಟಾದ ಮಲ್ಟಿಪಲ್ ಕಾಪೀಸ್ ಇರೋದು. ಸೊ ಅಪ್ಲಿಕೇಶನ್ ಪ್ರೋಗ್ರಾಮ್ಸ್ ವಿಚ್ ರೀಡ್ ಫೈಲ್ಸ್ ಆರ್ ರಿಟನ್ ಇನ್ ಡಿಫ್ರೆಂಟ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್. ಸೊ ನಾವು ಆಲ್ರೆಡಿ ನೋಡಿದ್ವಿ, ಡೇಟಾನ ರೀಡ್ ಮಾಡೋಕ್ಕಂತಲೇ ಬೇರೆ ಬೇರೆ ಅಪ್ಲಿಕೇಶನ್ ಪ್ರೋಗ್ರಾಮ್ಸ್ ಇರ್ತವೆ, ರೈಟ್ ಮಾಡೋದಕ್ಕೆ ಬೇರೆ ಬೇರೆ ಅಪ್ಲಿಕೇಶನ್ ಪ್ರೋಗ್ರಾಮ್ಸ್ ಇರ್ತವೆ. ಸೊ ಅದಕ್ಕೆ ನಾವು ಜಸ್ಟ್ ಸ್ಟೋರ್ ಆ್ಯಂಡ್ ರಿಟ್ರೀವ್ ಮಾಡೋದಕ್ಕೆ ಈ ಅಪ್ಲಿಕೇಶನ್ ಪ್ರೋಗ್ರಾಮ್ಸ್ ಯಾವ್ಯಾವ ಲ್ಯಾಂಗ್ವೇಜಲ್ಲಿ ಬರೆದಿರ್ತಾರಲ್ಲ ಅದೆಲ್ಲದನ್ನು ಕಲಿಬೇಕಾಗ್ತದೆ. ದ ಸೇಮ್ ಇನ್ಫಾರ್ಮೇಷನ್ ಮೇ ಬಿ ಡುಪ್ಲಿಕೇಟೆಡ್ ಇನ್ ಸೆವರಲ್ ಪ್ಲೇಸಸ್. ಒಂದೇ ಡೇಟಾ, ಒಂದೇ ಇನ್ಫಾರ್ಮೇಷನ್ನ ಮಲ್ಟಿಪಲ್ ಟೈಮ್ಸು ಮಲ್ಟಿಪಲ್ ಫೈಲ್ಸಲ್ಲಿ ಬರೆಯೋ ಚಾನ್ಸಸ್ ಇದೆ. ಬಿಕಾಸ್ ಒಂದೇ ಕಡೆ ಇತ್ತಂದರೆ ನಾವಲ್ಲಿ ಆಲ್ರೆಡಿ ಎಕ್ಸಿಸ್ಟಿಂಗ್ ಇದೆಯಾ ಅಂತ ಚೆಕ್ ಮಾಡಿ ಮತ್ತು ರೈಟ್ ಮಾಡ್ಬೋದು. ಬಟ್ ಇಟ್ ಈಸ್ ಆಲ್ರೆಡಿ ಡಿಸ್ಟ್ರಿಬ್ಯೂಟೆಡ್ ಇನ್ ಮಲ್ಟಿಪಲ್ ಫೈಲ್ಸ್. ಸೊ ಎಲ್ಲಿ ಬೇಕಾದ್ರೂ ಇದು ನಾವು ಹೊಸ ಡೇಟಾ ಬಂದಾಗ ಜಸ್ಟ್ ಅಸ್ಯೂಮಿಂಗ್ ದ್ಯಾಟ್ ಇಟ್ ಇಸ್ ನಾಟ್ ರಿಟನ್ ಆಲ್ರೆಡಿ, ಮತ್ತು ಅದನ್ನು ಸ್ಟೋರ್ ಮಾಡ್ತಾ ಹೋಗ್ತೀವಿ. ಸೊ ಹೀಗಾಗಿ ಮಲ್ಟಿಪಲ್ ಕಾಪೀಸ್ ಆಫ್ ಸೇಮ್ ಇನ್ಫಾರ್ಮೇಷನ್ ಇರುತ್ತೆ. ದಿಸ್ ರಿಡಂಡೆನ್ಸಿ ಲೀಡ್ಸ್ ಟು ಹೈಯರ್ ಸ್ಟೋರೇಜ್ ಆ್ಯಂಡ್ ಆಕ್ಸೆಸ್ ಕಾಸ್ಟ್. ಸೊ ಈ ರಿಡಂಡೆನ್ಸಿ ಇರೋದ್ರಿಂದ ಏನಾಗುತ್ತೆ, ನಾವು ಮಲ್ಟಿಪಲ್ ಪ್ಲೇಸಸ್ಸಲ್ಲಿ ಮಲ್ಟಿಪಲ್ ಫೈಲ್ಸಲ್ಲಿ ಸೇಮ್ ಡೇಟಾನ ಸ್ಟೋರ್ ಮಾಡೋದ್ರಿಂದ ಆಬ್ವಿಯಸ್ಲಿ ಸ್ಟೋರೇಜ್ ಸ್ಪೇಸು ವೇಸ್ಟ್ ಆಗುತ್ತೆ. ಅದೇ ಥರ ಆ್ಯಕ್ಸಸ್ ಮಾಡಬೇಕಾದ್ರೆ, ಈ ಪರ್ಟಿಕ್ಯುಲರ್ ಇನ್ಫಾರ್ಮೇಷನ್ನ ಆ್ಯಕ್ಸಸ್ ಮಾಡಬೇಕಂದ್ರೆ ವಿ ನೀಡ್ ಟು ಚೆಕ್ ಇನ್ ಮಲ್ಟಿಪಲ್ ಫೈಲ್ಸ್. ಅವಾಗ ಮಾತ್ರ ನಮಗೆ ಅಪ್ಡೇಟೆಡ್ ಇನ್ಫಾರ್ಮೇಷನ್ ಸಿಗುತ್ತೆ. ಯಾಕಂದರೆ ಒಂದು ಕಡೆ ನಾನು ಸೇಮ್ ಡೇಟಾನ ಬರೆದು ಇನ್ನೊಂದು ಕಡೆ ಮಾತ್ರ ಅದನ್ನ ಪ್ರತಿ ಸಲ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ, ಹೌದಾ? ಸೊ ರೀಡ್ ಮಾಡಬೇಕಾದ್ರೆ ಒರಿಜಿನಲ್ ಫಸ್ಟ್ ಟೈಮ್ ಏನು ಬರೆದಿದ್ದಲ್ಲ ಅಲ್ಲಿಂದ ರೀಡ್ ಮಾಡಿಬಿಟ್ರೆ ನನಗೆ ರಾಂಗ್ ಇನ್ಫಾರ್ಮೇಷನ್ ಸಿಗುತ್ತೆ. ಹಂಗೆ ಆಗಬಾರ್ದು ಅಂತಂದರೆ ಐ ನೀಡ್ ಟು ಗೋ ಆನ್ ವಿಸಿಟಿಂಗ್ ಈಚ್ ಆಫ್ ದ ಪ್ಲೇಸಸ್ ವೇರ್ ದಿಸ್ ಪರ್ಟಿಕ್ಯುಲರ್ ಡೇಟಾ ಈಸ್ ಪ್ರೆಸೆಂಟ್. ಸೊ ಆಬ್ವಿಯಸ್ಲಿ ಆಕ್ಸೆಸಿಂಗ್ ಕಾಸ್ಟ್ ಜಾಸ್ತಿ ಆಗುತ್ತೆ. It may also lead to data inconsistency.
ಸೊ ಈಗ ನಾನು ಹೇಳಿದ್ನಲ್ಲ, ಒಂದೇ ಡೇಟಾನ ಮಲ್ಟಿಪಲ್ ಫೈಲ್ಸಲ್ಲಿ ಸ್ಟೋರ್ ಮಾಡಿರ್ತೀವಿ, ಬಟ್ ಅಪ್ಡೇಟ್ ಮಾಡ್ತಿರ್ಬೇಕಾದ್ರೆ ವಿ ಡೋಂಟ್ ಗೋ ಆನ್ ಅಪ್ಡೇಟಿಂಗ್ ಇನ್ ಈಚ್ ಆ್ಯಂಡ್ ಎವ್ರಿ ಪ್ಲೇಸ್. ವಿ ಮೇ ಮಿಸ್ ಸಮ್ ಟೈಮ್, ಸಮ್ ಪ್ಲೇಸಸ್ ಮಿಸ್ ಮಾಡಿಬಿಡ್ಬೋದು, ಚಾನ್ಸಸ್ ಇದೆ. ಸೊ ಅಂಥ ಟೈಮಲ್ಲಿ ಒಂದು ಕಡೆ ಇರುವಂತಹ ಡೇಟಾ ಅನ್ಅಪ್ಡೇಟೆಡ್ ಆಗಿರುತ್ತೆ, ಉಳಿದ ಕಡೆ ಇರೋದು ಅಪ್ಡೇಟೆಡ್ ಆಗಿರುತ್ತೆ. ಸೊ ಒಂದಕ್ಕೊಂದು ಈಗ ಕನ್ಸಿಸ್ಟೆನ್ಸಿ ಲಾಸ್ ಆಯಿತು ಅಲ್ಲ. ಸೊ ಇದಕ್ಕೆ ನಾವು ಡೇಟಾ ಇನ್ಕನ್ಸಿಸ್ಟೆನ್ಸಿ ಅಂತ ಹೇಳ್ತೀವಿ. ಎಲ್ಲ ಕಡೆನೂ ಅಪ್ಡೇಟೆಡ್ ಇನ್ಫಾರ್ಮೇಷನ್ ಇದ್ದರೆ ಇಟ್ ಈಸ್ ಕನ್ಸಿಸ್ಟೆಂಟ್, ಬಟ್ ಒಂದು ಕಡೆ ಅಪ್ಡೇಟೆಡ್ ಇದೆ, ಒಂದು ಕಡೆ ಅನ್ಅಪ್ಡೇಟೆಡ್ ಇದೆ. ದಟ್ ಈಸ್ ವೈ ದೇ ಆರ್ ಇನ್ಕನ್ಸಿಸ್ಟೆಂಟ್. Second point, difficulty in accessing data. Conventional file processing environments do not allow needed data to be retrieved in a convenient and efficient manner. So this is led by the data inconsistency. ಸೊ ಇದು ಬೇರೆ ಬೇರೆ ಲೊಕೇಶನ್ಸಲ್ಲಿ ಸ್ಟೋರ್ ಆಗಿರೋದ್ರಿಂದ ಅದನ್ನು ನಾವು ಎಫಿಷಿಯೆಂಟ್ ಮ್ಯಾನರಲ್ಲಿ ಅಥವಾ ಕನ್ವೀನಿಯಂಟ್ ಮ್ಯಾನರಲ್ಲಿ ಆ್ಯಕ್ಸಸ್ ಮಾಡೋಕ್ಕಾಗಲ್ಲ. More responsive data retrieval systems are required for general use. ಸೊ ನಮಗೆ ಫೈಲ್ ಪ್ರೊಸೆಸಿಂಗ್ನ ಯೂಸ್ ಮಾಡ್ತಿದ್ದೀವಿ ಅಂತಂದರೆ ಅದಕ್ಕೆ ಬೇಕಾಗಿರುವಂಥ ಎಫಿಷಿಯೆಂಟ್ ಡೇಟಾ ರಿಟ್ರೀವಲ್ ಸಿಸ್ಟಮ್ನ ಯೂಸ್ ಮಾಡಬೇಕಾಗತ್ತೆ, ವಿಚ್ ಇಸ್ ಆಬ್ವಿಯಸ್ಲಿ ಕಾಸ್ಟ್ಲಿಯರ್ ಆ್ಯಂಡ್ ಡಿಫಿಕಲ್ಟ್ ಟು ಯೂಸ್. ಥರ್ಡು, ಡೇಟಾ ಐಸೋಲೇಷನ್. Because data are scattered in various files, the files may be in different formats. See, ನಾವು ಒಂದೇ ಡೇಟಾನ ಮಲ್ಟಿಪಲ್ ಪ್ಲೇಸಸ್ಸಲ್ಲಿ ಸ್ಟೋರ್ ಮಾಡಿರೋದ್ರಿಂದ ಅಥವಾ ಅದರ ಪಾರ್ಟ್ಸ್ನ ಸ್ಕ್ಯಾಟರ್ ಮಾಡಿರೋದ್ರಿಂದ ಏನಾಗುತ್ತೆ, ಅವು ಡಿಫ್ರೆಂಟ್ ಫಾರ್ಮ್ಯಾಟಲ್ಲಿ ಸ್ಟೋರ್ ಆಗಿಬಿಡುತ್ತೆ. ಬಿಕಾಸ್ ಆ ಫೈಲು ಯಾವ ಫಾರ್ಮ್ಯಾಟ್ನ ಫಾಲೋ ಮಾಡ್ತಾ ಇದೆ ಆ ಫಾರ್ಮ್ಯಾಟಲ್ಲೇ ಆ ಪರ್ಟಿಕ್ಯುಲರ್ ಡೇಟಾ ಹೋಗಿ ಸ್ಟೋರ್ ಆಗಿರುತ್ತೆ. ಸೊ ಇಂಥ ಕೇಸಸ್ಸಲ್ಲಿ ಎಲ್ಲ ನಮ್ಮ ಒಂದು ಬಂಚ್ ಆಫ್ ಡೇಟಾ ಬೇಕು ಅಂತಂದರೆ ವಿ ರಿಟ್ರೀವ್ ಫ್ರಮ್ ಡಿಫ್ರೆಂಟ್ ಫೈಲ್ಸ್ ವಿಚ್ ಆರ್ ಫಾಲೋವಿಂಗ್ ಡಿಫ್ರೆಂಟ್ ಫಾರ್ಮ್ಯಾಟ್ಸ್. ಸೊ ಇಂಥ ಟೈಮಲ್ಲಿ ಡೇಟಾನ ಒಂದು ಪ್ರಾಪರ್ ವೇಯಲ್ಲಿ ಆ್ಯಕ್ಸಸ್ ಮಾಡೋದು ಕಷ್ಟ ಆಗುತ್ತೆ. ರೈಟಿಂಗ್ ನ್ಯೂ ಅಪ್ಲಿಕೇಶನ್ ಪ್ರೋಗ್ರಾಮ್ಸ್ ಟು ರಿಟ್ರೀವ್ ದ ಅಪ್ರಾಪ್ರಿಯೇಟ್ ಡೇಟಾ ಈಸ್ ಡಿಫಿಕಲ್ಟ್. ಈಗ ಹೊಸ ಅಪ್ಲಿಕೇಶನ್ ಪ್ರೋಗ್ರಾಮ್ನ ಬರೀಬೇಕು ಈ ಡೇಟಾನ ರಿಟ್ರೀವ್ ಮಾಡೋಕ್ಕೆ ಅಂತಂದರೆ ಯಾವ ಫಾರ್ಮ್ಯಾಟ್ನ ಫಾಲೋ ಮಾಡಬೇಕು? ಬಿಕಾಸ್ ಡೇಟಾ ಇಸ್ ಸ್ಕ್ಯಾಟರ್ಡ್ ಇನ್ ಮಲ್ಟಿಪಲ್ ಫೈಲ್ಸ್, ಹೌದಾ? ಸೊ ಅದಕ್ಕೆ ಬೇರೆ ಬೇರೆ ಫೈಲ್ಸಲ್ಲಿರುವಂಥ ಬೇರೆ ಬೇರೆ ಫಾರ್ಮ್ಯಾಟ್ಗೆ ಹೊಂದಾಣಿಕೆ ಆಗುವಂಥ ಒಂದೇ ಸಿಂಗಲ್ ಅಪ್ಲಿಕೇಶನ್ ಪ್ರೋಗ್ರಾಮ್ ಬರೆಯೋದು ಡಿಫಿಕಲ್ಟ್. Fourth one, integrity problems. The data values stored in the database must satisfy certain types of consistency constraints. ಸೊ ಡೇಟಾಬೇಸಲ್ಲಿ ಸ್ಟೋರ್ ಮಾಡೋಂಥ ಡೇಟಾಗೆ ಕೆಲವೊಂದು ಕನ್ಸಿಸ್ಟೆನ್ಸಿ ಕನ್ಸ್ಟ್ರೆಂಟ್ಸ್ನ ಇಂಪೋಸ್ ಮಾಡಿರ್ತೀವಿ. ಕನ್ಸ್ಟ್ರೆಂಟ್ಸ್ ಅನ್ನೋ ಥಿಂಗ್ ಬಟ್ ಲೈಕ್ ಸಮಥಿಂಗ್ ಲೈಕ್ ರೂಲ್ಸ್ ಆರ್ ರೆಸ್ಟ್ರಿಕ್ಷನ್ಸ್. ಫಾರ್ ಎಕ್ಸಾಂಪಲ್, ದ ಅಕೌಂಟ್ ಬ್ಯಾಲೆನ್ಸ್ ಮೇ ನೆವರ್ ಫಾಲ್ ಬಿಲೋ 0. ನೆಗೆಟಿವ್ ಆಗಬಾರ್ದು ಅಕೌಂಟ್ ಬ್ಯಾಲೆನ್ಸು ಅನ್ನೋದು ಒಂದು ಕನ್ಸ್ಟ್ರೆಂಟ್. ಇಂಥ ಕನ್ಸ್ಟ್ರೆಂಟ್ನ ಇಂಪೋಸ್ ಮಾಡೋದಕ್ಕೆ ಡಿಫಿಕಲ್ಟ್ ಆಗುತ್ತೆ ಬಿಕಾಸ್ ಅವರ್ ಡೇಟಾ ಇಸ್ ನಾಟ್ ಪ್ರೆಸೆಂಟ್ ಇನ್ ಅ ಸಿಂಗಲ್ ಲೊಕೇಶನ್, ಇಟ್ ಇಸ್ ಸ್ಕ್ಯಾಟರ್ಡ್ ಓವರ್ ಡಿಫ್ರೆಂಟ್ ಫೈಲ್ಸ್. ಪ್ರತಿಯೊಂದು ಫೈಲ್ಸಲ್ಲಿ ಇರುವಂತಹ ಡಿಫ್ರೆಂಟ್ ಫಾರ್ಮ್ಯಾಟಲ್ಲಿರುವಂಥ ಡೇಟಾಗೆ ಸಿಂಗಲ್ ಕನ್ಸ್ಟ್ರೆಂಟ್ನ ಹಾಕೋದು ಡಿಫಿಕಲ್ಟ್. Developers enforce these constraints in the system by adding appropriate code in the various application programs. So, ಈಗ ಅಪ್ಲಿಕೇಶನ್ ಡೆವಲಪರ್ಸು ಇಂಥ ಕನ್ಸ್ಟ್ರೆಂಟ್ಸ್ನ ಅಲ್ಲಿ ಇಂಪೋಸ್ ಮಾಡಬೇಕು, ಆ್ಯಡ್ ಮಾಡಬೇಕು ಅಂದರೆ ದೇ ಮಸ್ಟ್ ಆ್ಯಡ್ ಅಪ್ರಾಪ್ರಿಯೇಟ್ ಕೋಡ್. ಬಟ್ ಈ ಕೋಡು ಯಾವುದೋ ಒಂದು ಅಪ್ಲಿಕೇಶನಲ್ಲಿ ಕೊಡೋಕ್ಕಾಗಲ್ಲ. ಎಲ್ಲ ಅಪ್ಲಿಕೇಶನ್ಸ್ ವಿಚ್ ಆರ್ ಯೂಸ್ ಟು ಆಕ್ಸೆಸ್ ದ ಡೇಟಾ ಪ್ರತಿಯೊಂದರಲ್ಲೂ ಈ ಕೋಡ್ನ ಆ್ಯಡ್ ಮಾಡ್ತಾ ಹೋಗಬೇಕಾಗುತ್ತೆ. ಇನ್ ಫೈಲ್ ಪ್ರೊಸೆಸಿಂಗ್ ಸಿಸ್ಟಮ್ ದೇರ್ ಲೈಸ್ ದ ಪ್ರಾಬ್ಲಮ್ ಇಫ್ ಕನ್ಸ್ಟ್ರೆಂಟ್ಸ್ ಇನ್ವಾಲ್ವ್ ಸೆವರಲ್ ಡೇಟಾ ಐಟಮ್ಸ್ ಫ್ರಮ್ ಡಿಫ್ರೆಂಟ್ ಫೈಲ್ಸ್. ಸೊ ಈ ಫೈಲ್ ಪ್ರೊಸೆಸಿಂಗ್ ಸಿಸ್ಟಮಲ್ಲಿ ನಾವು
ಸಿವಿಯಾರಿಟಿ ಪ್ರಾಬ್ಲಮ್ನ ಸಿವಿಯಾರಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ ಯಾವಾಗ ವೆನ್ ದ ಡೇಟಾ ಈಸ್ ಡಿಸ್ಟ್ರಿಬ್ಯೂಟೆಡ್ ಓವರ್ ಡಿಫ್ರೆಂಟ್ ಫೈಲ್ಸ್. ಆ ಪ್ರತಿಯೊಂದು ಫೈಲು ಫಾಲೋ ಮಾಡೋಂತಹ ಫಾರ್ಮ್ಯಾಟಿಗೆ ತಕ್ಕನಂಗೆ ಬೇರೆ ಬೇರೆ ಅಪ್ಲಿಕೇಶನ್ ಪ್ರೋಗ್ರಾಮ್ಸ್ ಇರ್ತವೆ. ನಮಗೇನಾದ್ರೂ ಅಪ್ಡೇಟ್ ಮಾಡಬೇಕು ಅಥವಾ ಈ ಕನ್ಸ್ಟೆಂಟ್ಸ್ನ ಇಂಪೋಸ್ ಮಾಡಬೇಕು ಅಂತಂದರೆ ಆ ಎಲ್ಲ ಅಪ್ಲಿಕೇಶನ್ ಪ್ರೋಗ್ರಾಮ್ಸಲ್ಲೂ ಮಾಡಿಫಿಕೇಷನ್ಸ್ ಮಾಡ್ತಾ ಬರೋಕ್ಕಾಗುತ್ತೆ. ನೆಕ್ಸ್ಟು ಅಟಾಮಿಸಿಟಿ. ಅಟಾಮಿಕ್ ಆಟಮ್ ಆಲ್ರೆಡಿ ನಮ್ಗೆ ಗೊತ್ತಿದೇನೋ ಆಟಮ್ ಈಸ್ ಅನ್ ಇಂಡಿವಿಸಿಬಲ್ ಏನಂತ ಹೇಳಬೇಕು ಯೂನಿಟ್ ಹೌದಾ ಆಟಮ್. ಸೊ ಅದೇ ಥರ ಇಲ್ಲಿ ಇಫ್ ಅ ಕಂಪ್ಯೂಟರ್ ಫೇಲ್ಯೂರ್ ಅಕರ್ಸ್ the data must be restored to consistent state that existed prior to failure. ಸೊ ಏನಾಗುತ್ತೆ ಮೆನಿ ಅ ಟೈಮ್ಸ್ ಈ ಡೇಟಾ ರಿಟ್ರೀವಲ್ ಆಗಿರ್ಬೋದು ಅಥವಾ ಟ್ರಾನ್ಸಾಕ್ಷನ್ಸ್ ಆಗಿರ್ಬೋದು ದೇ ಆರ್ ನಾಟ್ ಇನ್ವಾಲ್ವ್ಡ್ ಇನ್ ಅ ಸಿಂಗಲ್ ಸ್ಟೆಪ್. ಫಾರ್ ಎಕ್ಸಾಂಪಲ್ ಅಕೌಂಟ್ ಎ ಇಂದ ಅಕೌಂಟ್ ಬಿಗೆ 100 ರೂಪಾಯಿನ ಕಳಿಸ್ಬೇಕು. ಸೊ ಇದು ಡಿಫ್ರೆಂಟ್ ಸ್ಟೆಪ್ಸಲ್ಲಿ ಆಗುತ್ತೆ. ಫಸ್ಟ್ ಒನ್ನು ಅಕೌಂಟ್ ಎ ಇಂದ ಅಮೌಂಟು ಡೆಬಿಟ್ ಆಗುತ್ತೆ. ನೆಕ್ಸ್ಟು ಇಟ್ ಕನ್ಸಲ್ಟ್ಸ್ ದ ಸರ್ವರ್ ಇನ್ ದ ಸೆಕೆಂಡ್ ಸ್ಟೆಪ್. ಥರ್ಡ್ ಸ್ಟೆಪ್ಪಲ್ಲಿ ಅಕೌಂಟ್ ಬಿಗೆ ಅಮೌಂಟು ಕ್ರೆಡಿಟ್ ಆಗುತ್ತೆ. ಸೊ ಒನ್ ಸಿಂಗಲ್ ಟ್ರಾನ್ಸಾಕ್ಷನ್ ಈಸ್ ಇನ್ವಾಲ್ವಿಂಗ್ 3 ಡಿಫ್ರೆಂಟ್ ಸ್ಟೆಪ್ಸ್ ಹಿಯರ್. ಸೊ ಈಗ ಜಸ್ಟ್ ಇಮ್ಯಾಜಿನ್ ಅಕೌಂಟ್ ಎ ಇಂದ 100 ರೂಪಾಯಿ ಡೆಬಿಟ್ ಆಯಿತು ಆ್ಯಂಡ್ ಸರ್ವರ್ ಹ್ಯಾಸ್ ಕ್ರ್ಯಾಶ್ ಡೌನ್. ಏನಾಗುತ್ತೆ ಅಕೌಂಟ್ ಬಿಗೆ ಅಮೌಂಟ್ ಕ್ರೆಡಿಟೂ ಆಗಲಿಲ್ಲ, ಹಾಗೆ ಅದು ರಿವರ್ಟ್ ಬ್ಯಾಕು ಆಗಲಿಲ್ಲ ಅಕೌಂಟ್ ಎಗೆ. ಸೊ ಇದು ಏನೋ ಇಂಥ ಪ್ರಾಬ್ಲಮ್ಸು ಆಗದೇ ಇರೋ ಹಾಗೆ ನಾವು ನೋಡ್ಕೋಬೇಕು. ದಟ್ ಈಸ್ ಇವನ್ ಇಫ್ ದ ಕಂಪ್ಯೂಟರ್ ಫೇಲ್ಯೂರ್ ಅಕರ್ಸ್, ಈ ಡೇಟಾ ಏನಿದೆಯಲ್ಲ ಇಟ್ ಮಸ್ಟ್ ಬಿ ಸ್ಟೋರ್ ಟು ಕನ್ಸಿಸ್ಟೆಂಟ್ ಸ್ಟೇಟ್. ಒಂದು ಈ ಕ್ರ್ಯಾಶ್ ಆದ ತಕ್ಷಣವೇ ಅದರ ಒರಿಜಿನಲ್ ಬಿಫೋರ್ ಕ್ರ್ಯಾಶ್ ಅದರ ಇದು ಏನಾಗಿತ್ತು ಕನ್ಸಿಸ್ಟೆಂಟ್ ಸ್ಟೇಟ್ ಏನಾಗಿತ್ತು ಬಿಫೋರ್ ಡೆಬಿಟಿಂಗ್ 100 ರೂಪಾಯಿ ಫ್ರಮ್ ಎ ಅಂದರೆ ಆ ಸ್ಟೇಟ್ಗೆ ಅದು ರಿಸ್ಟೋರ್ ಆಗೋ ಹಾಗೆ ನಾವು ನೋಡ್ಕೋಬೇಕಾಗ್ತದೆ. ಸೊ ಅಟಾಮಿಕ್ ಅಂತಂದ್ರೇನು ಒಂದು ಈ ಟ್ರಾನ್ಸಾಕ್ಷನ್ನು ಕಂಪ್ಲೀಟ್ ಆಗಬೇಕು, ಇಲ್ಲ ಆ ಟ್ರಾನ್ಸಾಕ್ಷನ್ ಅರ್ಧದ್ರಲ್ಲೇ ನಿಂತ್ಕೊಳ್ಳೋಂಥ ಚಾನ್ಸಸ್ ಇತ್ತಂದರೆ ಟ್ರಾನ್ಸಾಕ್ಷನ್ ಇನಿಷಿಯೇಟೇ ಆಗಿಲ್ಲ ಅನ್ನೋ ರೀತಿಯಲ್ಲಿ ಅದರ ಒರಿಜಿನಲ್ ಸ್ಟೇಟ್ಗೆ ರಿಸ್ಟೋರ್ ಆಗಬೇಕು. ದಟ್ ಮೀನ್ಸ್ ದ ಟ್ರಾನ್ಸಾಕ್ಷನ್ ಮಸ್ಟ್ ಹ್ಯಾಪನ್ ಇನ್ ಇಟ್ಸ್ ಎಂಟೈರಿಟಿ ಆರ್ ನಾಟ್ ಎಟ್ ಆಲ್. ಏನಾದರೂ ಪ್ರಾಬ್ಲಮ್ ಇದೆ ಅಲ್ಲಿ ಅಂತಂದರೆ ದ ಟ್ರಾನ್ಸಾಕ್ಷನ್ ಮಸ್ಟ್ ನಾಟ್ ಹ್ಯಾಪನ್ ಎಟ್ ಆಲ್. ಅಂದರೆ ಅದು ಈವನ್ ಪಾರ್ಷಿಯಲಿನೂ ಆಗಬಾರ್ದು, ಆದರೆ ಫುಲ್ ಆಗಬೇಕು, ಇಲ್ಲಾಂದರೆ ಆಗಲೇಬಾರ್ದು. It is difficult to ensure atomicity in a conventional file processing system as it may involve multiple files. So ಈಗ ಇದೇ ಪ್ರಾಬ್ಲಮ್ನ ನಾವು ಇನ್ ಟರ್ಮ್ಸ್ ಆಫ್ ಫೈಲ್ ಪ್ರೊಸೆಸಿಂಗ್ ಸಿಸ್ಟಮ್ಸಲ್ಲಿ ನೋಡಿದ್ವಿ ಅಂದರೆ ಸಿನ್ಸ್ ಡೇಟಾ ಈಸ್ ಸ್ಕ್ಯಾಟರ್ಡ್ ಓವರ್ ಮಲ್ಟಿಪಲ್ ಫೈಲ್ಸ್, ಇಲ್ಲಿ ಮಲ್ಟಿಪಲ್ ಸ್ಟೆಪ್ಸ್ ಆರ್ ಇನ್ವಾಲ್ವ್ಡ್ ಫಾರ್ ಒನ್ ಸಿಂಗಲ್ ಟ್ರಾನ್ಸಾಕ್ಷನ್. ಈ ಒಂದೇ ಡೇಟಾಬೇಸು ಒಂದೇ ಸರ್ವರ್ ಇತ್ತು ಅವಾಗಲೇ ಏನೋ ಪ್ರಾಬ್ಲಮ್ಸ್ ಆಗೋ ಚಾನ್ಸಸ್ ಇತ್ತು. ಬಟ್ ಇದು ಮಲ್ಟಿಪಲ್ ಫೈಲ್ಸ್ನ ಇನ್ವಾಲ್ವ್ ಮಾಡೋದ್ರಿಂದ ಒಂದೊಂದೇ ಫೈಲ್ ಅದು ರಿಟ್ರೀವ್ ಮಾಡ್ತಾ ಮಧ್ಯೆ ಎಲ್ಲಾದರೂ ಕ್ರ್ಯಾಶ್ ಆಗಿಬಿಡುತ್ತೆ ಅಂದರೆ ಇಷ್ಟೊತ್ತವರೆಗೂ ಏನು ಫೈಲ್ಸ್ನ ರಿಟ್ರೀವ್ ಮಾಡಿತ್ತಲ್ಲ ಅದೆಲ್ಲನೂ ಅದರ ಒರಿಜಿನಲ್ ಸ್ಟೇಟ್ಗೆ ಅಂದರೆ ಕನ್ಸಿಸ್ಟೆಂಟ್ ಸ್ಟೇಟ್ಗೆ ರಿಸ್ಟೋರ್ ಆಗ್ತಾ ಬರಬೇಕಾಗ್ತದೆ. ಸೊ ಇಟ್ ಈಸ್ ಕ್ವೈಟ್ ಡಿಫಿಕಲ್ಟ್ ಬಿಕಾಸ್ ಯಾವ್ದಾದ್ರು ಒಂದು ಫೈಲ್ ನಾವು ಮಿಸ್ ಮಾಡಿದ್ವಿ ಅಂತಂದರೆ that particular data is inconsistent. ಈ ಥರ ಮಿಸ್ಟೇಕ್ಸ್ ಆಗಬಾರ್ದು ಅಂತಂದರೆ ಫಸ್ಟ್ we should have a way of storing whole data in one particular location so that once the system crashes that particular location is reverted back to its original state. But ಅದು ಫೈಲ್ ಪ್ರೊಸೆಸಿಂಗ್ ಸಿಸ್ಟಮಲ್ಲಿ ಸಾಧ್ಯ ಇಲ್ಲ ಬಿಕಾಸ್ we are making use of multiple files. Concurrent access anomalies. For the sake of overall performance of the system and faster response, many systems allow multiple users
to update the data simultaneously. See, ಒಂದು ಡೇಟಾಬೇಸ್ ಇದೆ ಅಥವಾ ಒಂದು ಡೇಟಾ ಇದೆ ಅಂತಂದರೆ ವಿ ಕೆನಾಟ್ ರೆಸ್ಟ್ರಿಕ್ಟ್ ಓನ್ಲಿ ಒನ್ ಪರ್ಸನ್ ಕ್ಯಾನ್ ಆಕ್ಸೆಸ್ ದೆಮ್ ಅಟ್ ಅ ಟೈಮ್. ಹೌದಾ? ಬಿಕಾಸ್ ಈ ಯೂನಿವರ್ಸಿಟಿ ಡೇಟಾಬೇಸು, ಬ್ಯಾಂಕಿಂಗ್ ಡೇಟಾಬೇಸಲ್ಲಿ ಏನಾಗುತ್ತೆ, ಮಲ್ಟಿಪಲ್ ಪೀಪಲ್ ವಿಲ್ ಬಿ ಆಕ್ಸೆಸಿಂಗ್ ದ ಡೇಟಾ ಸೈಮಲ್ಟೇನಿಯಸ್ಲಿ. ನೀವು ಒಬ್ಬೊಬ್ಬರೇ ಆಕ್ಸೆಸ್ ಮಾಡಬೇಕು ಅಂತಂದರೆ ಒಂದು ಸಿಂಗಲ್ ಟ್ರಾನ್ಸಾಕ್ಷನ್ ಟೇಕ್ಸ್ ಡೇಸ್ ಟುಗೆದರ್. ಹಿಂಗೆ ಆಗಬಾರ್ದು ಅಂತಂದರೆ ವಿ ಶುಡ್ ಅಲೋ ಮಲ್ಟಿಪಲ್ ಯೂಸಸ್ ಸೈಮಲ್ಟೇನಿಯಸ್ಲಿ ಆ ಡೇಟಾನ ಅಪ್ಡೇಟ್ ಮಾಡಬಹುದು. ಬಟ್ ಅದಕ್ಕೆ ಏನು ತೊಂದರೆ ಆಗಲಿಲ್ಲ ನಮಗೆ, ಅಂದರೆ ಇನ್ಕನ್ಸಿಸ್ಟ್ ಆಗಬಾರ್ದು ಡೇಟಾ. ಆ ಥರದ್ದು ವೇಯಲ್ಲಿ ನಾವು ಪ್ರೊವೈಡ್ ಮಾಡಬೇಕು. This cannot happen in file processing system as a file can be written by only one user at any given point of time. ಒಂದು ಫೈಲು ಒಬ್ಬ ಪರ್ಸನಿಂದ ರೈಟ್ ಆಗ್ತಿದೆ ಅಂದರೆ that particular file is locked by that particular user. ಒಬ್ಬನು ಫೈಲ್ಗೆ ಲಾಕ್ ಆಗಿದ್ದಾನೆ ಅಂತಂದರೆ unless he finishes his work, nobody else can access that particular file. ಸೊ ಅವಾಗ ಏನಾಗುತ್ತೆ, ಒನ್ ಪರ್ಸನ್ ಕಂಪ್ಲೀಟ್ ಮಾಡೋವರೆಗೂ ಸೆಕೆಂಡ್ ಪರ್ಸನ್ ವೆಯ್ಟ್ ಮಾಡಬೇಕು. ಹಾಗೆ ಸೆಕೆಂಡ್ ಪರ್ಸನ್ ಲಾಕ್ ಮಾಡಿದ ತಕ್ಷಣ ಆ ಫೈಲ್ನ ಲಾಕ್ ಮಾಡಿ ರೈಟ್ ಮಾಡಬೇಕಾದ್ರೆ ಅದರ್ಸ್ ಹ್ಯಾವ್ ಟು ವೇಟ್. ಸೊ ಅದಕ್ಕೋಸ್ಕರ ಏನಾಗುತ್ತೆ, ಸೈಮಲ್ಟೇನಿಯಸ್ ಅಪ್ಡೇಷನ್ಸ್, ಸೈಮಲ್ಟೇನಿಯಸ್ ರೈಟಿಂಗ್ಸ್ ಕೆನಾಟ್ ಹ್ಯಾಪನ್ ಇನ್ ಫೈಲ್ ಪ್ರೊಸೆಸಿಂಗ್ ಸಿಸ್ಟಮ್. ಸೊ ಏನು ನೋಡಿದ್ವಿ ನಾವು ಈ ಸೆಷನಲ್ಲಿ, ವಾಟ್ ಈಸ್ ಫೈಲ್ ಪ್ರೊಸೆಸಿಂಗ್ ಸಿಸ್ಟಮ್, ಅದು ಯಾವ ಥರದ ಅಪ್ಲಿಕೇಶನ್ ಪ್ರೋಗ್ರಾಮ್ ಸಪೋರ್ಟ್ ಮಾಡ್ತದೆ, ಮತ್ತು ಅದು ಇಟ್ಸ್ ದ ಜನರಲ್ ವೇ ಆಫ್ ಆಕ್ಸೆಸಿಂಗ್ ದ ಫೈಲ್ಸ್, ಆ್ಯಂಡ್ ದೆನ್ ಸಮ್ 6 to 7 ಡಿಸ್ಅಡ್ವಾಂಟೇಜಸ್ ಆಫ್ ಫೈಲ್ ಪ್ರೊಸೆಸಿಂಗ್ ಸಿಸ್ಟಮ್ಸ್ನ ನಾವು ಈ ಸೆಷನಲ್ಲಿ ನೋಡೋಣ. There are some questions related to this. Okay, software Excel na support ಮಾಡಲ್ಲ. So I'll read out the questions. First question. Redundant data means the dash data. Option 1, raw. Option 2, duplicate. Option 3, false. Option 4, useful. Redundant data ಅಂದರೆ ಯಾವ ಟೈಪ್ ಆಫ್ ಡೇಟಾ ಅದು? His answer is duplicate data. Option 2. Second question. Redundant data leads to dash problems. ಈ redundant data ಇರೋದ್ರಿಂದ ಯಾವ ಟೈಪ್ ಆಫ್ ಪ್ರಾಬ್ಲಮ್ಸ್ ಆಗುತ್ತೆ? Option 1, access. Option 2, consistency. Option 3, waste of storage space. Option 4, all of the above. Redundant ಅಂದರೆ ಮಲ್ಟಿಪಲ್ ಕಾಪೀಸ್ ಆಫ್ ದ ಸೇಮ್ ಡೇಟಾ ಇಸ್ ಸ್ಟೋರ್ಡ್. ಆಬ್ವಿಯಸ್ಲಿ ಆಕ್ಸೆಸಿಂಗ್ ಪ್ರಾಬ್ಲಮ್ ಆಗುತ್ತೆ, ಯಾಕಂದರೆ ಮಲ್ಟಿಪಲ್ ಕಾಪೀಸ್ ಇರೋದ್ರಿಂದ ಯಾವ ಕಾಪಿನ ನಾನು ಆಕ್ಸೆಸ್ ಮಾಡಬೇಕು, ಸಮ್ ಕಾಪೀಸ್ ಮೈಟ್ ಬಿ ಅಪ್ಡೇಟೆಡ್ ಆ್ಯಂಡ್ ಅದರ್ಸ್ ಆರ್ ನಾಟ್. ಸೊ ಅಂಥ ಟೈಮಲ್ಲಿ ಆಕ್ಸೆಸ್ ಮಾಡೋದು ಪ್ರಾಬ್ಲಮ್ ಆಗುತ್ತೆ, ಆ್ಯಂಡ್ ಡೇಟಾ ಗೋಸ್ ಇನ್ಕನ್ಸಿಸ್ಟೆಂಟ್. ಹಾಗೆ ಸೇಮ್ ಡೇಟಾನ ಪದೇ ಪದೇ ಸ್ಟೋರ್ ಮಾಡೋದು ಕಂಪ್ಲೀಟ್ಲಿ ವೇಸ್ಟ್ ಆಫ್ ಸ್ಟೋರೇಜ್. So option is all of them. Third question. Data abstraction allows dash. Data abstraction ಮಾಡೋದ್ರಿಂದ ಏನಾಗ್ತದೆ, ಏನು ಹೆಲ್ಪ್ ಆಗ್ತದೆ? Program data independence, program operation independence, none of the above, all the above.
the above is the answer. So data abstraction ಅಂದರೆ it is something like a catalog. It stores the data about data. ಸೊ ಇದಿರೋದ್ರಿಂದ ಏನಾಗುತ್ತೆ, ನಮಗೆ ಪ್ರೋಗ್ರಾಮ್ಗೂ ಡೇಟಾ ಮಧ್ಯೆ ಇರುವಂಥ ಡಿಪೆಂಡೆನ್ಸಿ ಕಡಿಮೆ ಆಗುತ್ತೆ, ಹಾಗೆ ಪ್ರೋಗ್ರಾಮು ಮತ್ತು ಆಪ್ರೇಷನ್ ಮಧ್ಯೆ ಇರುವಂಥ ಡಿಪೆಂಡೆನ್ಸ್ ಕೂಡ ಕಡಿಮೆ ಆಗುತ್ತೆ. Fourth question. Data inconsistency is faced in option 1 file processing system, option 2 DBMS, option 3 none of the above, option 4 all of the above. Data inconsistency problem DBMS ಅಲ್ಲಿ ಆಗಲ್ಲ, ಬಟ್ ಫೈಲ್ ಪ್ರೊಸೆಸಿಂಗ್ ಸಿಸ್ಟಮಲ್ಲಿ ಆಗುತ್ತೆ, ಬಿಕಾಸ್ same data is distributed in multiple files. Fifth question. Dash means the action must happen in its entirety or not at all. ಸೊ ಅಂದರೆ ಒಂದು ಆ್ಯಕ್ಷನ್ನು ಆದರೆ ಫುಲ್ಲಾಗಿ ಆಗಬೇಕು, ಇಲ್ಲಾಂದರೆ ಆಗಲೇಬಾರ್ದು, ಪಾರ್ಟಲ್ಲಿ ಆಗಬಾರ್ದು ಅನ್ನೋದು ಏನದು ಟರ್ಮು ಅಂತ. ಫಸ್ಟ್ ಒನ್ ಇನ್ಕನ್ಸಿಸ್ಟೆನ್ಸಿ, second atomicity, third redundancy, fourth none. The answer is atomicity. Last question, that is the sixth one. Data is scattered to different files in which of the following? First one, file processing system, second DBMS, third none, fourth all. So it is file processing system. Data is scattered into multiple files in file processing system. That's the end of the session.